ಎಲ್ಲರೂ ಹೇಳ್ತಿರ್ತಾರೆ. ಆದರೆ ಯಾಕೋ ಏನೋ ನಾವು ಸ್ವಲ್ಪ ಆ ವಿಷಯದೊಳಗೆ ಕಡಿಮೆ. ಯಾಕಂದ್ರೆ ನಮ್ಮ ತಲೆನ ಖಾಲಿ ಇಲ್ಲಂಗಿಲ್ಲ ನೋಡ್ರಿ. ನೂರಾರು ವಿಚಾರಗಳ್ರೆ ತಲೆಯಾಗ, ಒಂದು ಎರಡು ಅದನ್ನ ನೆನಪಿಗೆ ಬರಂಗಿಲ್ಲ. ಬಂದರೂ ಬರ್ಬೋದು. ದೇವ್ರ ನೆನಪು ಯಾವಾಗ ಬರ್ಬೋದು ಅಂದ್ರೆ ಭಾಳ ಕಷ್ಟ, ನೋವ, ತೊಂದರೆ ಬಂದಾಗ ಎಲ್ಲಿದೀಪ ದೇವ್ರ ಒಂದಿಟ್ಟು ಆಗೇನಾದರೂ ಬಂದ್ರೆ ಬರ್ಬೋದು. ಸಾಮಾನ್ಯವಾಗಿ ಕುಂತಾಗ ನಿಂತಾಗ ದೇವರಿಗೆ ನೆನೆಸಂದ್ರೆ ಹೆಂಗೆ ನೆನೆಸೋಕ್ಕಾಗ್ತದೆ ರೀ ನಿಮಗೆ? ಬಹುತೇಕ ಆಗಕ್ಕಿಲ್ಲ. ಅದರ ಸಲುವಾಗಿಯೇ ವೇದಗಳು ಶಾಸ್ತ್ರಗಳು ಏನು ಹೇಳ್ತವಂತಂದ್ರೆ ಸ್ವಲ್ಪ ಭಗವಂತನ ಸ್ಮರಣೆಯನ್ನು ಮಾಡ್ರಿಪ್ಪ. ನಾವು ಹುಟ್ಟಿ ಬಂದದ್ದನ್ನು ಅದಕ್ಕೆ ಅಂತ ನಿಜಗೊಂಡ್ರು ಭಾಳ ಚಂದ ಬರೀತಾರೆ ನೋಡ್ರಿ. ನೆನೆಯುವುದನು ದಿನದ ಉದಯ ಕಾಲದ ಎಚ್ಚರಿಕೆಯಳು, ವಿನುತ ಗುರುಮೂರ್ತಿಯನು ಉಮೇಶನಂಗರಿಯನು. ಎದ್ದು ಕೂಡಲೇ ನೆನೆಸ್ಬೇಕಂತ್ರಿ. ಯಾರಿಗೆ? ಗಂಡಗಲ್ಲ, ಹೆಂಡತಿಗಲ್ಲ, ನಾವು ಎದ್ದು ಕೂಡಲೇ ಅವನ್ನೇ ನೆನೆಸ್ತೀವಿ ರೀ. ಮತ್ತೇನು? ಶ್ರೀಗಂಧ ಹೇಳ್ಗುಡ್ದ ನೋಡಿರ್ಬೇಕಾರ ಅವನು ನಿಮ್ಮನ್ನು ನೆನೆಸ್ಕೋತಾನ ಹೇಳ್ತಾನೆ, ನೀವು ಅವ್ನು ನೆನೆಸ್ಕೋತಾನೆ ಹೇಳ್ತೀರಿ. ಮಕ್ಕಳಂತೂ ಅವೇ. ಆದ್ರೆ ಎದ್ದು ಕೂಡಲೇ ಯಾರಿಗೆ ನೆನೆಸ್ಬೇಕಂದ್ರೆ ನೀವು ಅಂತಿರ್ತೀರಲ್ರಿ, ಇವ ಆದವ್ರನ್ನ 6 ತಾಸು ರಾತ್ರಿಯಾಗ ನೆನೆಸ್ಬೇಕಂತ ನೋಡು ಅಂತಿರಿಲ್ಲ. ಅಂದರೆ ಯಾರು ನಮಗೆ ಉಪಕಾರ ಮಾಡ್ಯಾರ, ಯಾರು ನಮಗೆ ಸಹಾಯ ಮಾಡ್ಯಾರ, ಯಾರು ನಮಗೆ ಒಳ್ಳೆಯದು ಮಾಡ್ಯಾರ ಅವ್ರನ್ನ ತಂಪತ್ನ್ಯಾಗ ನೆನೆಸ್ಬೇಕಂತ. ಹೌದಿಲ್ರಿ? ಮತ್ತು ದೇವ್ರು ನಮಗೇನು ಉಪಕಾರ ಮಾಡಿಲ್ಲ, ದೇವ್ರು ನಮಗೇನು ಕೊಟ್ಟಿಲ್ಲೇನ್ರಿ? ಇದೆಲ್ಲ ಕೊಟ್ಟವ್ರು ಯಾರು ಅಂತೀರಿ? ಕೊಟ್ಟವ್ರು ನೆನೆಸ್ಬೇಕಲ್ಲ. ಅವ್ರ ಋಣ ಭಾಳ ಅದ ನಮಗ. ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವ ಗಾಳಿ ನಿಮ್ಮದಾನ, ಎತ್ತು ನಿಮ್ಮದಾನ, ಬಿತ್ತು ನಿಮ್ಮದಾನ. ಇದೆಲ್ಲ ಯಾರ್ದಂತೀರಿ? ನೆಲ, ನೀರ, ಗಾಳಿ ಇದೆ. ಏನು ನಾವು ಬರುವಾಗ ತಂದೀವ್ರಿ? ಯಾರ್ಯಾರು ತಂದೀರಿ? ಇಲ್ಲ. ನಾವು ಬರೋಕ್ಕಿಂತ ಮೊದಲು ಎಲ್ಲ ಇದು ಆಲ್ರೆಡಿ ಇತ್ತು ರೀ. ಇದು ನಾವು ಬರೋಕ್ಕಿಂತ ಮೊದಲು ಭೂಮಿ ಇತ್ತು. ಎಲ್ಲ ಪರಮಾತ್ಮ ನಿರ್ಮಾಣ ಮಾಡ್ಯಾನ. ಇದನ್ನೆಲ್ಲ ನಮ್ಮ ಸಲುವಾಗಿ ಕೊಟ್ಟಾನ. ಆದರೂ ಅದು ಮತ್ತು ಪ್ರೀ ಅಂದ್ಕೊಳ್ಳೆ ನಿಮಗೆ ಬಸ್ಸ ನೆನಪಾಕಿರ್ಬೇಕ್ರಿ ನಮ್ಮ ಅವುಗಳಿಗೆ. ಯಾಕಂದ್ರೆ ಪ್ರೀ ಯೋಜನೆಗಳು ಭಾಳ ಅದಾವೆ ನೋಡ್ರಿ. ಅಲ್ಲ, ಇವ್ರು ಈಗ ಪ್ರೀ ಯೋಜನೆ ಮಾಡಿದ್ರೆ ಪರಮಾತ್ಮ ಯೋಜನೆನ ಎಂದು ಪ್ರೀ ಯೋಜನೆ ಮಾಡ್ಯಾನವ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಇವತ್ತರನ್ನೆಲ್ಲ ದಾನ ಅಂದ್ರೆ ಏನ್ರಿ? ಸೊಮ್ಮು ಕೊಡೋದು, ಅದನ್ನು ನೆನಪು ಮಾಡಂಗಿಲ್ಲ. ಹೊಳ್ಳೆ ಪ್ರೀ ಸೊಮ್ಮು ಕೊಟ್ಟು ಬಿಡೋದು. ಪರಮಾತ್ಮ ಎಂತೆಂಥವು ಕೊಟ್ಟ ನಮಗೆ. ಅದಕ್ಕೆ ಅವ್ನು ನೆನೆಸ್ಬೇಕ್ರಿ ಅವ. ಮತ್ತು ನೀವು ಅವನಿಗೆ ನೆನೆಸಿದ್ರಿ ಅಂತಂದ್ರೆ ನೆನೆಸಿದ ಅವ್ರನ್ನ ಎಂದೂ ಕೈ ಬಿಡಂಗಿಲ್ಲ ಪರಮಾತ್ಮ, ಎಂದೂ ಮರೆಯಂಗಿಲ್ಲವ. ಯಾರನ್ನೂ ಮರ್ತಿಲ್ಲ. ಹಿಂದೆ ಇತಿಹಾಸ ನೀವೆಲ್ಲ ಕೇಳ್ತೀರಲ್ಲ, ಅದಕ್ಕಂತಾರೆ ನೋಡ್ರಿ ಗೀತೆಯೊಳಗೆ ಪರಮಾತ್ಮ ಅಂದಲ್ಲ, ಅನನ್ಯ ಚಿಂತಯಂತೋ ಮಾಂ ಏ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಹಮ್ಯಹಂ. ಎಷ್ಟು ಚಂದ ಹೇಳ್ತಾನೆ ನೋಡ್ರಿ ಪರಮಾತ್ಮ. ಹೇ ಅರ್ಜುನ, ಯಾರು ನನ್ನನ್ನು ಅನನ್ಯಪೂರ್ವಕವಾಗಿ ಚಿಂತನೆ ಮಾಡ್ತಾರ, ಯಾರು ನನ್ನ ಧ್ಯಾನ ಮಾಡ್ತಾರೆ, ಯಾರು ನನ್ನ ನೆನೆಸ್ತಾರಲ್ಲ, ಅವರ ಯೋಗಕ್ಷೇಮವನ್ನು ನಾನು ನೋಡ್ತೀನಪ್ಪ. ಅವ್ರ ಊಟ, ಅವ್ರ ಬಟ್ಟೆ, ಅವ್ರ ಮಣಿ, ಅವ್ರ ಕಾಯೋದು ಬರೀ ಹೇಳೋದಟ್ಟ ಮಾಡಿಲ್ರಿ ಪರಮಾತ್ಮ ಮಾಡ್ಯಾನ. ಪಾಂಡವ್ರ ಮನ್ಯಾಗ ಲದ್ದಿ ತೆಗೆದಿಲ್ಲ. ದೇವ್ರಣ ರೀ ಕೃಷ್ಣ ಪರಮಾತ್ಮನೇ ಪಾಂಡವರ ಮಣಿ ಒಳಗ ಕುದುರೆ ಸೇವಾ ಮಾಡ್ಯಾನ. ಬೇಕಾದಷ್ಟು ಕೆಲಸ ಮಾಡ್ಯಾನ ಅವ್ರ ಮನ್ಯಾಗ. ಆದ್ರೆ ನೆನೆಸ್ಬೇಕ ಆ ಭಗವಂತನನ್ನು. ಯಾರು ನೆನೆಸ್ತೀರಿ, ಯಾರು ಅವನ್ನ ಚಿಂತನೆ ಮಾಡ್ತೀರಿ, ಅವ ಎಂದೂ ಹಂಗ ಬಿಡಂಗಿಲ್ಲ. ಅವರ ಯೋಗಕ್ಷೇಮವನ್ನು ನೋಡೇ ನೋಡುತ್ತಾನೆ ಪರಮಾತ್ಮ. ಆ ಪದ್ಯದೊಳಗೆ ಬರೀತಾರೆ ಭಾಳ ಚಂದ. ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ತುಂಬಿದ ಸಭೆಯೊಳಗೆ ರಾಜ ಮಹಾರಾಜರು ಸಾವಿರ ಗಂಡ್ಮಕ್ಕಳು ಕುಂತಾರ. ಅಂಥದ್ರೊಳಗೆ ಮಧ್ಯದೊಳಗೆ ಆ ಸಭೆಯ ಮಧ್ಯ ದ್ರೌಪದಿಯನ್ನು ತಂದು ನಿಂದಿರಿಸಿ ದುರ್ಯೋಧನ ದುಶಾಸನ ಸೀರೆ ಸೆಳೆಕ ಪ್ರಯತ್ನ ಮಾಡ್ತಾರೆ. ಆಗ ಆ ದ್ರೌಪದಿ ಕೇಳ್ತಾಳ, ಮುಂದೆ 5 ಮಂದಿ ಗಂಡರು ಕುಂತಿದ್ರು, ಕೈ ಮುಗಿದು ಕೇಳ್ತಾರೆ, ಅಲ್ಲ ನಿಮಗೊಂದಿಟ್ಟು ನಾಚಿಕೆರ ಅದ,
ಯಾವ ಒಬ್ಬ ಪುರುಷನು ತನ್ನ ಹೆಂಡತಿಯನ್ನು ಮುಟ್ಟಿದಾಗ ಸುಮ್ಮಕೊಂಡಿರ್ತಾನಂದ್ರೆ ಅವನು ಗಂಡಸಲ್ಲ, ಅವನು ಗಂಡಮಗ ಅಲ್ಲ. ಇವರಿಬ್ಬರು ನನ್ನ ಸೀರೆ ಹಿಡ್ಯಾಕತ್ತಾರಂದ್ರೆ ಸುಮ್ಮ ಕೂತೀರಿ ಅಂದ್ರೆ ನಿಮಗೊಂದಿಟ್ಟು ಐತ ಇಲ್ಲ ಅಂತ ಬೈಯಾಕತ್ತಿದ್ಲು. ಆದ್ರೆ ಸೋತಾರ, ದ್ರೌಪದಿಯನ್ನು ಸೋತಾರ, ಸುಮ್ಮಕೊಂಡಿರ್ಬೇಕಾಯ್ತು. ಅಲ್ಲಿರ್ತಕ್ಕಂಥ ದ್ರೋಣಾಚಾರ್ಯ, ಕೃಪಾಚಾರ್ಯ, ಭೀಷ್ಮಾಚಾರ್ಯ ಅವ್ರನ್ನ ಕೈ ಮುಗಿದು ಕೇಳ್ತಾಳೆ, ನೀವು ಆಚಾರ್ಯರು, ಜಗತ್ತಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡುವವರು, ಇದು ಪಾಪ ಆಗುತ್ತದ. ಒಬ್ಬ ಅವಲ ಹೆಣ್ಣು ಮಗಳ ಸೀರೆಯನ್ನ ಸಾವಿರ ಪುರುಷರ ಮಧ್ಯದೊಳಗ ಮುಟ್ಟಬಾರದು, ಮುಟ್ಟಿದ್ರೆ ಅಪರಾಧ, ಅದು ಅಪವಾದ. ನೀವು ಹೇಳ್ರಿ ಅವ್ರಿಗೆ ಬುದ್ಧಿ, ಇದು ತಪ್ಪಾಗುತ್ತದೆ ಅಂತ ತಿಳ್ಕೊಂಡು ದ್ರೌಪದಿ ಆಚಾರ್ಯರನ್ನು ಕೇಳ್ತಾರೆ. ಆಚಾರ್ಯರು ಒಂದು ಮಾತು ಅನ್ನಲಿಲ್ಲ. ದುರ್ಯೋಧನ ಇದು ತಪ್ಪಾಗುತ್ತದೋ, ಇದು ಮಾಡಬೇಡ ಅಂತ ಒಂದು ಮಾತು ಹೇಳಲಿಲ್ಲ. ಯಾಕಂದ್ರೆ ಪಾಪದ ಅನ್ನ ಉಂಡಿದ್ರೆ ಅವರು ಬಾಯಿ ಎತ್ತಂಗಿಲ್ಲ. ನಾವು ಅನ್ನ ಉಣ್ಣುವಾಗ ಭಾಳ ವಿಚಾರ ಮಾಡ್ಬೇಕು, ಯಾರು ಅನ್ನ ಉಣ್ತೀವಿ, ಆ ಹಣ್ಣು ಎಂಥದ್ದು ಬಂದದ, ಎಲ್ಲಿದ ಬಂದದ. ಯಾಕಂದ್ರೆ ಅದರ 3ನೇ ಭಾಗ 4ನೇ ಭಾಗ ನಮಗೆ ಮನಸ್ಸಾಗಿ ತಯಾರಾಗ್ತದೆ, ಅಂಥದ್ದೇ ಬುದ್ಧಿ ಬರ್ತದೆ. ಪಾಪದ ಅನ್ನ ಉಂಡು ಅವರ ನಾಲಿಗೆಯೊಳಗೆ ಬೇಡ ಅನ್ನೋ ಶಬ್ದ ಬರಲಿಲ್ಲ, ಸುಮ್ಕೂತರು. ರಾಜ ಮಹಾರಾಜರಿಗೆ ಎಲ್ಲರಿಗೂ ಕೇಳಿದ್ರು, ಯಾರೂ ಆಕೆಯ ಸಹಾಯಕ್ಕೆ ಬರಲಿಲ್ಲ. ಕೊನೆಗೆ ಯಾರಿಗಂತಂದ್ರೆ ಕೃಷ್ಣ ಪರಮಾತ್ಮನಿಗೆ ಕೇಳ್ತಾರೆ, ಹೇ ಪರಮಾತ್ಮ, ಹೇ ಪಾಂಡುರಂಗ, ಮುರಾರಿ, ಮುಕುಂದ, ಎನ್ನ ಮಾನಾಪಮಾನ ನಿನ್ನದಯ್ಯ, ಎನ್ನ ಹಾನಿ ವೃದ್ಧಿ ನಿನ್ನದಯ್ಯ. ಹೇ ಪರಮಾತ್ಮ, ನನ್ನ ಬಂದು ರಕ್ಷಣೆ ಮಾಡಪ್ಪ. ನನ್ನ ಮಾನ ಹಾದರು ನಿನ್ನ ಭಕ್ತಳ ಮಾನ ಹಾದರೆ ನಿನ್ನ ಮಾನ ಹಾದಂಗಣಿ. ನಾನು ನಿರಂತರ ನಿನ್ನ ಧ್ಯಾನ ಮಾಡೀನಿ, ನೀ ಇರ್ಲಾರ್ದ ನಾ ಇಲ್ಲ ಪರಮಾತ್ಮ, ನನ್ನ ಮಾನ ಕಾಪಾಡುವಂತ ಅಷ್ಟು ಮಂದಿಯೊಳಗೆ ನಿಂತು 2 ಕೈ ಮ್ಯಾಲ ಮಾಡಿ ಹೇ ಪರಮಾತ್ಮ ಅಂತ ಕೂಗಿದಾಗ ಕೆಳಗೆ ಪರಮಾತ್ಮ ಸೀರಿ ಕೊಟ್ಟಿದ್ದ ಮಾನವನ್ನು ಕಾಯ್ದ. ಯಾರು? ಸ್ವತಃ ಪರಮಾತ್ಮ, ಸ್ವತಃ ಪಾಂಡುರಂಗ. ಕಾರಣ ಏನು ಅಂತಂದ್ರೆ, ಯಾರ ಅವನಿಗೆ ನೆನೆಸ್ತಿರಲ್ಲ ಎಂದೂ ಕೈ ಬಿಡಂಗ. ಇವತ್ತಾದರೂ ನೀವು ಟೆಸ್ಟ್ ಮಾಡಿ ನೋಡಿರ್ಬೇಕಾರೆ, ನೀವು ನಿರಂತರ ಸಿದ್ಧಾರೂಢ ಧ್ಯಾನ ಮಾಡ್ರಿ, ಸಿದ್ಧಾರೂಢಗೆ ನೆನೆಸ್ರಿ, ಸಿದ್ಧಾರೂಢ ನಾಮಸ್ಮರಣೆ ಮಾಡ್ರಿ. ಇವ ನೀವು ಏನಂತೀರಿ ಇವತ್ತೂ ಆಗತ್ತದ. ಸಿದ್ಧಾರೂಢರು ಇದ್ದ ಕಾಲಕ್ಕಲ್ಲ, ಇವತ್ತೂ ಬರೇ ಸಿದ್ಧಾರೂಢರ ಚರಿತ್ರ ಓದಿ ಮುಂದಿಟ್ಟುಕೊಂಡು, ಯಪ್ಪ ಸಿದ್ಧಾರೂಢ ನನಗಿದನ್ನು ಕೊಡಂತ ನೀ ಬೇಡಿದಂದ್ರೆ ಇವತ್ತೂ ಕೊಡ್ತಾನೆವ ಸಿದ್ಧಾರೂಢ. ಅಂತ ಶಕ್ತಿಯದ ಸಿದ್ಧಾರೂಢರಲ್ಲಿ. ಅದಕ್ಕೆ ನಾವೇನಂತಂದ್ರೆ ಭಗವಂತನ ನಾಮಸ್ಮರಣೆಯನ್ನು ಮಾಡಿದ್ರೆ, ಒಂದು ಸಾರಿ ಸಿದ್ಧಾರೂಢರ ಶಾಸ್ತ್ರ ಹೇಳುವಾಗ ಏನು ವಿಷಯ ಬಂದಿತ್ತು ಅಂತಂದ್ರೆ, ಯತ್ರ ಯತ್ರ ಮನೋರ್ಯಾತಿ ತತ್ರ ತತ್ರ ಬ್ರಹ್ಮ ದರ್ಶನಂ. ನೋಡ್ರಿಪ್ಪ, ಸಿದ್ಧಾರೂಢರ ಶಾಸ್ತ್ರ ಹೇಳ್ತಿದ್ರಂತ, ಎಲ್ಲೆಲ್ಲಿ ನೇತ್ರ ವೃತ್ತಿ, ಅಂತಃಕರಣ ವೃತ್ತಿ ಎಲ್ಲೆಲ್ಲಿ ಹೋಗ್ತದಲ್ಲ ಅಲ್ಲೆಲ್ಲ ಕಡೆಗೆ ಭಗವಂತ ಅದಾನಪ್ಪ, ಬ್ರಹ್ಮ ಅದ, ಆತ್ಮಸ್ವರೂಪದ, ಅಲ್ಲಿ ಪರಮಾತ್ಮನ ಅಸ್ತಿತ್ವ ಅದ. ನೀ ಎಲ್ಲಿ ನೋಡ್ತಿ ಅಲ್ಲಿ ಪರಮಾತ್ಮ ಅದಾನ. ಅಣು ರೇಣು ತೃಣ ಕಾಷ್ಟಗಳು ಎಲ್ಲದರಲ್ಲಿಯೂ ಪರಮಾತ್ಮ ಅದಾನ. ಅವನು ಇಲ್ಲದ ಜಾಗ ಇಲ್ಲಪ್ಪ. ಎಲ್ಲ ಕಡೆ ಸಿದ್ಧಾರೂಢ ಅದಾನ, ಎಲ್ಲ ಕಡೆ ಬ್ರಹ್ಮ ಸ್ವರೂಪದ, ಎಲ್ಲ ಕಡೆಗೆ ಪರಮಾತ್ಮ ಅದಾನ. ಗೀತೆಯೊಳಗೆ ಪರಮಾತ್ಮ ಹೇಳ್ತಾನಲ್ಲ, ವಿದ್ಯಾ ವಿನಯ ಬ್ರಾಹ್ಮಣೇ ಗವಿ ಹಸ್ತಿನಿ ಸುನಿ ಚೈವ ಸ್ವಪಾಕೇಚ ಪಂಡಿತ ಸಮದರ್ಶನ. ಎಲ್ಲದರಲ್ಲಿಯೂ ನಾಯಿಯೊಳಗೆ, ಆಣಿಯೊಳಗೆ, ಚಾಂಡಾಲನಲ್ಲಿ, ವಿದ್ಯೆ ವಿನಯದಿಂದ ಕೂಡಿದ ಬ್ರಾಹ್ಮಣನಲ್ಲಿ ಎಲ್ಲ ಕಡೆಗೆ ಪರಮಾತ್ಮ ಅದನಂತ ಆ ಶ್ಲೋಕದ ತಾತ್ಪರ್ಯ, ಅಭಿಪ್ರಾಯ. ಬಸವಣ್ಣವರು ಅದನ್ನು ಕನ್ನಡದಾಗ ಭಾಳ ಚಂದ ಹೇಳಿದ್ರಲ್ಲ, ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ ಅಂತ. ಹಿಂಗೆ ಸಿದ್ಧಾರೂಢಪ್ಪ ಶಾಸ್ತ್ರ ಹೇಳ್ತಿದ್ದ. ಒಂದು ಅಜ್ಜಿ ಬಂದು ಕುಂತಿತ್ತು, ಕೇಳಿದ್ಲಕ್ಕಿ, ಎಲ್ಲಿ ನೋಡ್ತಿ ಅಲ್ಲಿ ಪರಮಾತ್ಮ ಅದಾನಂತ, ಎಲ್ಲ ಕಡೆಗೆ ಬ್ರಹ್ಮಸ್ವರೂಪದ ಅಂತ.